ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 22ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ಅಲ್ಫಾ ಮತ್ತು ಒಮೆಗಾ. ನಾನು ಆದಿಯೂ ಅಂತವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಪ್ರಕಟಣೆ 1:8. ಗ್ರೀಕ್ ಭಾಷೆಯಲ್ಲಿ ಮೊದಲ ವರ್ಣಮಾಲೆ ಆಲ್ಫಾ ಮತ್ತು ಕೊನೆಯ ವರ್ಣಮಾಲೆ ಒಮೆಗಾ. ನಮ್ಮ ಕರ್ತನು ನಮ್ಮ ಆಲ್ಫಾ ಮತ್ತು ಒಮೆಗಾ. ಅವನು ಮೊದಲ ಮತ್ತು ಕೊನೆಯ ನಡುವಿನ ಎಲ್ಲ ಪದಗಳು ಮತ್ತು ವಾಕ್ಯಗಳ ಪ್ರಾರಂಭ ಮತ್ತು ಅಂತ್ಯ. ಅವನು ಆದಿಕಾಂಡ ಪುಸ್ತಕದಲ್ಲಿ ಪ್ರಾರಂಭವಾಗಿದ್ದಾನೆ. ಅವನೇ ಪ್ರಕಟಣೆ ಪುಸ್ತಕದಲ್ಲಿಯೂ ಪ್ರಕಟಗೊಂಡವನು ಆಗಿದ್ದಾನೆ ಮತ್ತು ಅವನು ಆದಿಕಾಂಡ ಮತ್ತು ಪ್ರಕಟಣೆ ನಡುವೆ ಇರುವವನು. ಕೆಲವು ಮಳಿಗೆಗಳನ್ನು A to Z ಎಂದು ಹೆಸರಿಸಲಾಗಿದೆ, ಆದರೆ ಅಲ್ಲಿಯೂ ಅನೇಕ ಉತ್ಪನ್ನಗಳು ಲಭ್ಯವಿರುವುದಿಲ್ಲ. ಕೆಲವು ಜನರು ಎಲ್ಲವನ್ನೂ ತಿಳಿದಿದ್ದಾರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ವಾಸ್ತವದಲ್ಲಿ ಅವರಿಗೆ ಅನೇಕ ವಿಷಯಗಳು ತಿಳಿದಿಲ್ಲ. ಅಂತಹ ಹೆಸರುಗಳ ಮೂಲಕ ಪುರುಷರು ತಮ್ಮನ್ನು ತಾವು ಉನ್ನತೀಕರಿಸಿಕೊಳ್ಳುತ್ತಾರೆ, ಆದರೆ ದೇವರು ಮಾತ್ರ ಅಲ್ಫಾ ಮತ್ತು ಒಮೆಗಾ. ಆರಂಭದಲ್ಲಿ ದೇವರು ಎಲ್ಲವನ್ನು ಅಲ್ಫಾ ಎಂದು ಸೃಷ್ಟಿಸಿದನು. ಕೊನೆಯಲ್ಲಿ ಅವನು ಒಮೆಗಾವಾಗಿ ಶಾಶ್ವತತೆಯಲ್ಲಿ ಶಾಶ್ವತವಾಗಿ ವಾಸಿಸುತ್ತಾನೆ. ಆದಾಮನು ಆರಂಭದಲ್ಲಿ ಕಳೆದುಕೊಂಡ ಎಲ್ಲವನ್ನು ಬಹಿರಂಗ ಪುಸ್ತಕದಲ್ಲಿ ಮಾನವ ಕುಲಕ್ಕೆ ಪುನಃ ಸ್ಥಾಪಿಸುವುದನ್ನು ನೀವು ನೋಡಬಹುದು. ಅಲ್ಫಾ ಒಮೆಗಾದಲ್ಲಿ ಅಂತ್ಯಗೊಳ್ಳುವ ಮೂಲಕ ಪರಿಪೂರ್ಣತೆಯನ್ನು ವ್ಯಕ್ತಪಡಿಸುತ್ತದೆ. ಗ್ರೀಕ್ನಲ್ಲಿ ಅಲ್ಫಾವನ್ನು ಹೀಬ್ರುನಲ್ಲಿ ಅಲೆಫ್ ಎಂದು ಮತ್ತು ಒಮೆಗಾವನ್ನು ತೌ ಎಂದು ನಿರೂಪಿಸಲಾಗಿದೆ. ನೀವು ಅಲ್ಫಾವನ್ನು ಹೊಂದಿದ್ದೀರಿ. ಪ್ರಪಂಚದ ಸ್ಥಾಪನೆಯ ಮೊದಲು ದೇವರು ನಿಮ್ಮನ್ನು ತಿಳಿದಿದ್ದನು. ನಿಮ್ಮ ತಾಯಿಯ ಗರ್ಭದಲ್ಲಿ ನಿಮ್ಮನ್ನು ಹೆಸರಿಟ್ಟು ಕರೆದವನು ಅವನು. ಅವನು ನಿಮ್ಮ ಆರಂಭ ಮಾತ್ರವಲ್ಲ, ನಿಮ್ಮ ಒಮೆಗಾ ಕೂಡ. ನಿಮ್ಮ ಉಸಿರು ನಿಮ್ಮನ್ನು ತೊರೆದಾಗ ಅದು ಜಗತ್ತಿನಲ್ಲಿ ನಿಮ್ಮ ಜೀವನಕ್ಕೆ ಒಮೆಗಾವಾಗಿರುತ್ತದೆ, ಆದರೆ ಅದು ನಿಮ್ಮ ಶಾಶ್ವತ ಜೀವನಕ್ಕೆ ಅಲ್ಫಾ ಮತ್ತು ಶಾಶ್ವತತೆಗೆ ಒಮೆಗಾ ಇಲ್ಲ. ನೀವು ಶಾಶ್ವತವಾಗಿ ಕರ್ತನೊಂದಿಗೆ ಇರುತ್ತೀರಿ. ಆದಾಮನ ಅವಿಧೇಯತೆಯಿಂದ ಪಾಪ ಮಾಡಿದನೆಂದು ಯಹೂದಿ ರಬ್ಬಿಗಳು ಹೇಳುತ್ತಾರೆ, ಆದರೆ ಅಬ್ರಹಾಮನು ಅಲೆಫ್ನಿಂದ ತಾವರೆಗೆ ಯೆಹೋವನಿಗೆ ವಿಧೇಯನಾದನು. ಅದಕ್ಕಾಗಿಯೇ ಅವರು ನಮ್ಮ ಆತ್ಮಿಕ ಪೂರ್ವ ಪಿತೃ. ನೀವು ದೇವರ ವಾಕ್ಯವನ್ನು ಮೊದಲಿನಿಂದ ಕೊನೆಯವರೆಗೂ ಪಾಲಿಸಿದಾಗ ದೇವರು ನಿಮ್ಮನ್ನು ಕೊನೆಯವರೆಗೂ ಆಶೀರ್ವದಿಸುತ್ತಾನೆ. ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋಪದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಇಬ್ರಿಯರಿಗೆ 12:1-2. ದೇವರ ಮಕ್ಕಳೇ, ದೇವರು ನಿಮ್ಮ ಲೌಕಿಕ ಜೀವನದ ಅಲ್ಫಾ ಮತ್ತು ಒಮೆಗಾ, ಆದರೆ ನಿಮ್ಮ ನಂಬಿಕೆಯ ಜೀವನ ಆತನೇ ನಿಮ್ಮ ನಂಬಿಕೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ಅದನ್ನು ವಿಜಯದಿಂದ ಪೂರ್ಣಗೊಳಿಸುತ್ತಾನೆ. ನೆನಪಿಡಿ, ಆಗ ನೀವು ನಿಮ್ಮ ಮುಂದಣ ಸಂತತಿಯವರಿಗೆ ದೇವರು ಇಂಥವನು, ಆತನು ಯುಗಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೂ ನಮ್ಮನ್ನು ನಡೆಸುವವನಾಗಿದ್ದಾನೆ ಎಂದು ತಿಳಿಸುವಿರಿ. ಕೀರ್ತನೆಗಳು 48:14. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.